ಕೂಡಲ್ಗಿಯ ಪ್ರವಾಸಿ ಮಂದಿರದಲ್ಲಿ ಗುರುವಾರ ನಡೆದ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಸೌಹಾರ್ದ ಸಭೆಯಲ್ಲಿ ಮಾತನಾಡಿದ ಕೂಡಲ್ಗಿ ಸಿಪಿಐ ಸುರೇಶ್ ಅವರು ಗಣೇಶ ಉತ್ಸವ ಹಾಗೂ ಈದ್ ಮಿಲಾದ್ ಹಬ್ಬ ಸೌಹಾರ್ದದ ಸಂದೇಶ ಸಾರಬೇಕೇ ಹೊರತು ಯಾವುದೇ ಅಹಿತರ ಘಟನೆಗೆ ಕಾರಣವಾಗದಂತೆ ಎರಡು ಹಬ್ಬಗಳನ್ನು ಆಚರಿಸಬೇಕು. ಪ್ರತಿ ವರ್ಷದಂತೆ ಈ ವರ್ಷವೂ ಶಾಂತ ರೀತಿಯಲ್ಲಿಯೇ ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕು. ಅದಕ್ಕೆ ಬೇಕಾದ ಎಲ್ಲ ಸಹಕಾರವನ್ನು ಇಲಾಖೆ ನೀಡಲಿದೆ. ಹಬ್ಬದ ಸಂದರ್ಭದಲ್ಲಿ ಶಾಂತಿಗೆ ಭಂಗ ತರುವ ಯತ್ನ ಮಾಡಿದರೆ ಅಂತವರ ವಿರುದ್ಧ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಲಿದೆ ಎಂದು ಹೇಳಿದರು. ಗಣೇಶ್ ಮೂರ್ತಿ ಪ್ರತಿಷ್ಠಾಪನೆ ಧ್ವನಿವರ್ಷಕ ಬಳಕೆಗೆ ಪೊಲೀಸ್ ಠಾಣೆಯಲ್ಲಿ ಪರವಾನಗಿಯನ್ನು ಕಡ್ಡಾಯವಾಗಿ ಪಡೆಯಬೇಕು. ಡಿಜೆ ಬಳಸುವಂತಿಲ್ಲ. ಸರ್ಕಾರದ ಆದೇಶ ಪಾಲನೆ ಮಾಡಬೇಕು ಎಂದರು. ನಾವು ಅಮೂರ್ತವಾದ ಒಂದು ಪೂಜೆ ಮಾಡಲಿಕ್ಕೆ ಅಷ್ಟೊಂದು ಪ್ರಬುದ್ಧ ಆಗದೇ ಇರೋದ್ರಿಂದ ಒಂದು ಮೂರ್ತ ರೂಪದಲ್ಲಿ ನಾವು ಒಂದು ದೇವರನ್ನ ಪೂಜೆ ಮಾಡ್ತೇವೆ. ಈ ಗಣಪತಿನ ಮಣ್ಣಿನ ರೂಪದಲ್ಲಿದ್ದರೂ ಕೂಡ ನಾವು ದೇವರಂತ ಪೂಜೆ ಯಾಕೆ ಮಾಡ್ತೀವಿ ಅಂದರೆ ಅಲ್ಲಿ ನಾವು ಮಾಡ್ತಕ್ಕಂಥ ಪೂಜೆ ಬೇರೆ ದೇಶದ ಜನಕ್ಕೆ ಅದೊಂದು ಆಟ ಕಾಣ್ತದೆ. ಈಗ ನಾನು ದಲೈ ಲಾಮಾ ಅವ್ರದ್ದು ಇದರಲ್ಲಿ ಹೋದಾಗ ಮುಂಡಗೋಡದ ಒಂದು ಕ್ಯಾಂಪಲ್ಲಿ ಹೋದಾಗ ಅವ್ರು ಮಾಡೋ ಪೂಜೆ ನನಗೆ ಆಟ ಕಣ್ಣಂಗೆ ಕಾಣ್ತದೆ. ಅದೇ ರೀತಿ ಬೇರೆ ಜನಾಂಗ ಅದು ಆಟ ಕಂಡ್ರು ಕೂಡ ಒಂದು ಭಕ್ತಿ ಅನ್ನೋದು ಏನು ಬರ್ತದಲ್ಲ ಅದು ಸೋಜಿಗೆ. ಯಾಕಂದ್ರೆ ನಾವು ದೀಪಾವಳಿ ಹಬ್ಬದಲ್ಲಿ ತಾವೆಲ್ಲ ಕಂಡಿದ್ದೀರಿ, ಮನೆ ಮುಂದೆ ಒಂದು ಸಗಣಿ ಇಟ್ಬಿಟ್ಟು ಅದರಲ್ಲಿ ಉತ್ತರಿ ಕಡ್ಡಿ ಮತ್ತು ಗರಿಕೆ ಹಾಕಿ ಪೂಜೆ ಮಾಡ್ತೀವಿ. ಒಂದು ಸಗಣಿಯಲ್ಲಿ ಕೂಡ ನಾವು ದೇವರನ್ನು ಕಾಣ್ತೇವೆ. ದೇವರಲ್ಲಿ ಕಾಣೋದು ಅದು ಒಂದು ಭಕ್ತಿ, ಅದು ಎಲ್ಲ ಕಡೆ ಇರ್ತಕ್ಕಂಥದ್ದು. ಆ ಭಕ್ತಿಗೆ ಭಂಗ ಬರಲಾರದಂತೆ ನಾವೆಲ್ಲ ಹಬ್ಬವನ್ನ ಸಡಗರದಿಂದ ಮತ್ತು ಸಂಭ್ರಮದಿಂದ ಮತ್ತು ಸಂತೋಷದಿಂದ ಆಚರಣೆ ಮಾಡಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಆ ಕಾರಣಕ್ಕಾಗಿ ಈ ಸಭೆಯನ್ನ ನಾವು ಕರೆದಿದ್ದೀವಿ. ಈಗಾಗಲೇ ತಮಗೆ ಗೊತ್ತಿದೆ, ಈ ಗಣಪತಿ